ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕ್ವಿಕ್ ಅಪ್ಡೇಟ್ ಏನಂದ್ರೆ, ಜಯನಗರ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ನಾನು ಮತ್ತೆ ನನ್ನ ತಂಗಿ. ಸೊ ಕ್ವಿಕ್ ಆಗಿ ರೆಡಿ ಆಗಿ ಜಯನಗರ್ ಶಾಪಿಂಗ್ ಸೈಟಿಗೆ ಹೋಗಿ ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಏನು ಶಾಪ್ ಮಾಡಬಾರ್ದು ಅಂತ ಅನ್ಕೊಂಡಿದೀವಿ, ಬಟ್ ನೋಡೋಣ ಶಾಪ್ ಮಾಡ್ತೀವ ಶಾಪ್ ಮಾಡಲ್ಲ ಅಂತ ನಮ್ಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಏನ್ ಶಾಪ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಬೇಗ ರೆಡಿಯಾಗಿ ಜಯನಗರಲ್ಲಿ ಸಿಗ್ತೀನಿ. ಜಯನಗರ್ ಮೆಟ್ರೋ ಇಳಿದು ನೀವು ಸ್ಟ್ರೈಟ್ ಆಗಿ ಬಂದಾಗ ನಿಮಗೆ ಈ ಟೆಂಪಲ್ ಸಿಕ್ಕಿದ್ರೆ ನೀವು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಅಂತ. ನೀವು ಹೀಗೆ ಸ್ಟ್ರೈಟ್ ಹೋಗ್ಬೇಕು. ಸ್ಟ್ರೈಟ್ ಹೋದ್ರೆ ನಿಮಗೆ ಜಯನಗರ್ ಕಾಂಪ್ಲೆಕ್ಸ್ ಸಿಗುತ್ತೆ. ಇದು ಜಯನಗರ್ ಬಸ್ ಡಿಪೋ ಆ್ಯಂಡ್ ಅದ್ರ ಆಪೋಸಿಟ್ ಇರೋದೇ ಜಯನಗರ್ ಕಾಂಪ್ಲೆಕ್ಸ್. ಇದ್ರ ಕಾಂಪ್ಲೆಕ್ಸ್ ಒಳಗಡೆ ಆಮೇಲೆ ಹೊರಗಡೆ ಕಾಂಪೌಂಡ್ ಒಳಗಡೆ ಎಲ್ಲ ಕಡೆ ತುಂಬ ಶಾಪಿಂಗ್ ಸ್ಟ್ರೀಟ್ಸ್ ಇದೆ. ನೀವು ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ಈ ಥರ ದೇವ್ರದ್ದು ಐಟಮ್ಸ್ ಎಲ್ಲ ಸಿಗುತ್ತೆ. ಅಂದರೆ ಪೂಜೆಗೆ ಏನೇನು ನಿಮಗೆ ಸ್ಪೆಷಲ್ ಆಗಿ ಐಟಮ್ಸ್ ಬೇಕಂತೆಲ್ಲ ಸಿಗುತ್ತೆ. ಹಾಗೆ ಒಳಗೆ ಬಂದರೆ ನಿಮಗೆ ಕುರ್ತೀಸ್ ಇರ್ಬೋದು, ಶಾರ್ಟ್ ಟಾಪ್ಸ್ ಇರ್ಬೋದು, ಶಾರ್ಟ್ ಕುರ್ತೀಸ್ ಇರ್ಬೋದು, ಕ್ರಾಪ್ ಟಾಪ್ಸ್ ಇರ್ಬೋದು, ಎಲ್ಲ ಥರ ಐಟಮ್ಸ್ ಸಿಗುತ್ತೆ. ಹ್ಯಾಂಡ್ ಬ್ಯಾಗ್ಸಿಂದ ಹಿಡಿದು ಎವ್ರಿಥಿಂಗ್. ನೀವು ಮನೆಗೆ ಹೋಮ್ ಡೆಕೋರ್ಸ್ ಇರ್ಬೋದು, ಸ್ಕ್ರೀನ್ಸ್ ಇರ್ಬೋದು, ವಾಸಸ್ ಇರ್ಬೋದು, ಎಲ್ಲ ಸಿಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾವು ಆಲ್ರೆಡಿ ಕುರ್ತೀಸ್ನ ನೋಡ್ತಾ ಇದ್ದೀವಿ ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ. ಶಾರ್ಟ್ ಕುರ್ತೀಸ್, ಈ ರೆಡ್ ಕಲರ್ ಕುರ್ತಿ ನೋಡಿ ಎಷ್ಟು ಸಖತ್ತಾಗಿದೆ. ಆ್ಯಂಡ್ ಎಂಬ್ರಾಯ್ಡ್ ವರ್ಕ್ ಕೂಡ ಇದೆ. ಆ್ಯಂಡ್ ಇದೆಲ್ಲ ಎಷ್ಟು ಅಂತ ಅಂದ್ಕೊಳ್ತೀರಾ, ಇದೆಲ್ಲ ಜಸ್ಟ್ 250 ರುಪೀಸ್ಗೆ ನಮಗೆ ಸಿಗ್ತಾ ಇದೆ. ಆ್ಯಂಡ್ ನೀವು ಒಂದೇ ಶಾಪಲ್ಲಿ ನೋಡೋದಕ್ಕಿಂತ ನೀವು ಎಲ್ಲ ಶಾಪಲ್ಲಿ ನೋಡಿ ಕ್ವಾಲಿಟಿ ಚೆಕ್ ಮಾಡಿ ನೀವು ತೊಗೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ. ಬಿಕಾಸ್ ಒಂದೊಂದು ಶಾಪಲ್ಲಿ ಒಂದೊಂದು ಕ್ವಾಲಿಟಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಬೇಕಂದರೆ ಒಂದು 2 to 3 ಶಾಪ್ಸಸ್ ನೋಡಬೇಕು. ನಾವು ಆ ಶಾಪ್ಸ್ ಎಲ್ಲ ನೋಡಿಕೊಂಡು ಹೊರಗೆ ಬಂದ್ವಿ. ಇಲ್ಲಿ ನನ್ನ ತಂಗಿ ಸ್ಲಿಪ್ಪರ್ ತೊಗೋಬೇಕಂತ ನೋಡ್ತಿದ್ದಾರೆ. ಸ್ಲಿಪ್ಪರ್, ಶೂಸು ಕಲೆಕ್ಷನ್ಸ್ ಎಲ್ಲ ಮಾತ್ರ ಸಖತ್ತಾಗಿದೆ. ತುಂಬಾ ಶಾಪ್ಸ್ ಇದೆ. ನಿಮಗೆ ವೆರೈಟಿ ನಿಮ್ಗೆ ಯಾವುದು ಬೇಕೋ ಆ ಥರದ್ದು ಸಿಗುತ್ತೆ. ಆ್ಯಂಡ್ ಇಲ್ಲಿ ನಾವು ಕಾಂಪ್ಲೆಕ್ಸಿಂದ ಈಚೆ ಬಂದು ನೋಡ್ತಾ ಇದ್ದೀವಿ. ಈಗ ಇಲ್ಲೂ ಕೂಡ ಸ್ಲಿಪ್ಪರ್ಸ್ನ ಅವರು ಚೆಕ್ ಮಾಡ್ತಿದ್ದಾರೆ. ಸೊ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳೋಣ ಅಂತ 2 to 3 ಶಾಪ್ಸ್ನ ನೋಡ್ತಾ ಇದ್ದೀವಿ. ನಾನಿಲ್ಲಿ 2 ವೀಡಿಯೋನ ಮರ್ಜ್ ಮಾಡಿದ್ದೀನಿ. ಲೈಕ್ ನಾನು ನನ್ನ ತಂಗಿ ಒಂದ್ಸಲ ಹೋಗಿದ್ವಿ, ನಾನು ನಮ್ಮಮ್ಮ ನನ್ನ ತಂಗಿ ಒಂದ್ಸಲ ಹೋಗಿದ್ವಿ. ಸೊ ಆ ವಿಡಿಯೋನ ಈ ವಿಡಿಯೋನ 2 ಸೇರಿಸಿ ನಾನು ಜಯನಗರ್ ಬ್ಲಾಗ್ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ತಂಗಿ ಬೆಲ್ಟ್ ನೋಡ್ತಿದ್ದಾಳೆ. ಅವಳ ಹತ್ರ ಬೆಲ್ಟ್ ಇಲ್ಲ ಅಂತ ಹೇಳಿಬಿಟ್ಟು. ಬೆಲ್ಟ್ಸ್ ಎಲ್ಲ ನಿಮಗೆ ಜಸ್ಟ್ 100 ರುಪೀಸಿಗೆ ಸಿಗುತ್ತೆ. ಜೀನ್ಸ್ ಎಲ್ಲ ನಿಮಗೆ ಜಸ್ಟ್ ಸ್ಟಾರ್ಟಿಂಗ್ 400ಇಂದ ಸಿಗುತ್ತೆ. ಶಾರ್ಟ್ ಟಾಪ್ಸ್ ಎಲ್ಲ ಜಸ್ಟ್ 250 ರುಪೀಸಿಂದ ಸಿಗುತ್ತೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಜಯನಗರಲ್ಲಿ. ನೀವು ಅಫೋರ್ಡಬಲಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಜಯನಗರ್ ವಿಸಿಟ್ ಮಾಡ್ಬೋದು. ನಾನು ಕೂಡ ಇಲ್ಲಿ ಪ್ಲಾಜಾ ಪ್ಯಾಂಟ್ ನೋಡ್ತಾ ಇದ್ದೀನಿ. ಸೊ ತೊಗೊಳ್ಳೋಣ ಅಂತ, ಲೈಕ್ ಡೈಲಿ ಯೂಸ್ಗೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಅಂತ. ಆ್ಯಂಡ್ ಇಲ್ಲಿ ನಾನು ಒಂದು ಕುರ್ತಿ ಕೂಡ ತೊಗೊಂಡಿದ್ದೀನಿ. ನಾನು ನನ್ನ ತಂಗಿ ಸೇಮ್ ಥರ ಕುರ್ತಿ ತೊಗೊಂಡ್ವಿ. ಆ್ಯಂಡ್ ಈ ಶಾಪಲ್ಲಿ ಬಂದು ಶಾರ್ಟ್ ಟಾಪ್ಸ್, ಕ್ರಾಪ್ ಟಾಪ್ಸ್ ಏನಿರುತ್ತೆ ಸಕ್ಕತ್ತಾಗಿರುತ್ತೆ. ಸೊ ಈ ಶಾಪಲ್ಲಿ ನನ್ನ ತಂಗಿ ಒಂದು ಟಾಪ್ನ ಚೂಸ್ ಮಾಡಿದ್ದಾಳೆ. ಸೊ ಆ ಟಾಪ್ ಯಾವುದು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ಸ್ಲಿಪ್ಪರ್ಸ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗೆ ಅಂತೂ ತುಂಬಾ ಅಫೋರ್ಡಬಲ್ ಆಗಿ ಸಿಗುತ್ತೆ ಸ್ಲಿಪ್ಪರ್ಸ್ ಎಲ್ಲ. ಸೊ ನನ್ನ ತಂಗಿ ಈ ಸ್ಲಿಪ್ಪರ್ನ ಚೂಸ್ ಮಾಡಿದ್ದಾಳೆ. ಆ್ಯಂಡ್ ಇಲ್ಲಿ ಇನ್ನೊಂದು ತಂಗಿ ಇನ್ನೊಂದು ಕಡೆ ಸ್ಲಿಪ್ಪರ್ಸ್ ನೋಡಬೇಕಂತ ಬಂದಿದ್ದಾರೆ. ಬಟ್ ಇಲ್ಲಿ ಕ್ರಾಕ್ಸ್ ತೊಗೋತೀನಿ ಅಂತ ಹೇಳಿದ್ಲು. ಬಟ್ ಕ್ರಾಕ್ಸ್ ಬೇಡ ಅಂತ ನಾನು ಇನ್ನೊಂದು ಸ್ಲಿಪ್ಪರ್ ತೋರಿಸಿದೆ. ಸೊ ಆ ಸ್ಲಿಪ್ಪರ್ಸ್ ಮಾತ್ರ ಡ್ಯಾಮ್ ಬ್ಯೂಟಿ ಆಗಿದೆ. ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡಿ ಎಷ್ಟು ಸಖತ್ತಾಗಿದೆ. ಮತ್ತು ಅದು ಹಾಕ್ಕೊಂಡ್ರೂ ಕೂಡ ತುಂಬ ಕುಷನಿಗೆ ಫೀಲ್ ಸಿಗುತ್ತೆ. ಒಂಥರ ಕುಷನ್ ಮೇಲೆ ನೀವು ನಿಂತಿರೋ ಥರ ಫೀಲ್ ಸಿಗುತ್ತೆ. ಸಖತ್ತಾಗಿತ್ತು ಸ್ಲಿಪ್ಪರ್. ನಾನು ಕೂಡ ಒಂದು ಸ್ಲಿಪ್ಪರ್ ಟ್ರೈ ಮಾಡಿದೆ, ಲೈಕ್ ಹೇಗಿದೆ ನೋಡೋಣ ಅಂತ. ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಕೂಡ ಈ ಸ್ಲಿಪ್ಪರ್ನ ಬೈ ಮಾಡಿದೆ. ಇವಾಗೆಲ್ಲ ಚಿಕನ್ ಕರಿ ಕುರ್ತಾಸ್ ಅಂತ ಸ್ವಲ್ಪ ಟ್ರೆಂಡಿಂಗಲ್ಲಿದೆ. ನೋಡೋಣ ಅಂತ ಹೋದ್ವಿ, ಬಟ್ ನಮಗೆ ಅದು ಇಷ್ಟ ಆಗಲಿಲ್ಲ. ಆ್ಯಂಡ್ ಪ್ರೈಸ್ ಕೂಡ ತುಂಬ ಹೈಯೇ ಇತ್ತು. ಸೊ ಹಾಗಾಗಿ ಅಲ್ಲಿಂದ ಹಾಗೆ ಸ್ಟ್ರೈಟ್ ಮುಂದೆ ಬಂದರೆ ಶಾರ್ಟ್ ಕುರ್ತಾಸು ಜಸ್ಟ್ 250 ರುಪೀಸ್ಗೆ ಸಿಗ್ತಾಯಿತ್ತು. ಕಲರ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ನನ್ನ ತಂಗಿ ಇಬ್ಬರು ತಂಗಿದಿರಿಗೂ ನಾವು ಒಂದೊಂದು ಕಲರಲ್ಲಿ 2 ಕುರ್ತಾಸ್ ಅಂತ ತೊಗೊಂಡ್ವಿ. ಹಾಗೆ ಮುಂದೆ ಬಂದರೆ ಇಲ್ಲಿ ನನ್ನ ಇನ್ನೊಂದು ತಂಗಿಗೆ ನಾವು ಶಾರ್ಟ್ ಟಾಪ್ಸ್, ಏನು ಕ್ರಾಪ್ ಟಾಪ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ನೋಡ್ತಾ ಇದ್ದೀವಿ. ಸೊ ಬನ್ನಿ ಹೇಗಿದೆ ಕಲೆಕ್ಷನ್ಸ್ ಅಂತ ನೋಡೋಣ. हमारे नसीब कुछ कहीं को ऐसा ಅದು ವೈಟ್ ಇಟ್ಕೊ. ವೈಟ್ ತಗೊಬೋದು ಅನ್ಸುತ್ತೆ. ये
ಯಾವ್ದು ಬೇಕು ಅದು ಬೇಡ. ಇವಾಗ 4 ಟಾಪ್ಸಲ್ಲಿ ಯಾವುದೋ ತಗೋತಾಳೆ ಅಂತ ನೋಡಬೇಕು. ಇದೊಂದು ಯೆಲ್ಲೋ ಕಲರ್ ಒಂದು. ಅದಾದಮೇಲೆ ಇದೊಂದು. ಇಷ್ಟರಲ್ಲಿ ಯಾವ್ದು ತಗೋತೀವಿ ಗೊತ್ತಿಲ್ಲ, ನೋಡಬೇಕು. ಯಾವ್ದಾದ್ರು ತಗೊಳಕ್ಕೆ ನಾನು ಕೇಳಿದ ಮಾತ್ರ ಕೊಡ್ಸಲ್ಲ, ಮಿಕ್ಕಿದ್ರೆ ತಗೋ. ಇದು ನಮ್ಮ ಅಪ್ಪದು. ನಮ್ಮ ಬೇಡ ಅಂತಾರೆ. ಮನೆಗೆ ಹೋದ್ಮೇಲೆ ಫ್ರಾಕ್ ಹಾಕಂತ ಕೊಡ್ತೀನಿ. ಇಲ್ಲೆಲ್ಲ ಕ್ಯೂಟ್ ಫ್ರಾಕ್ಸ್ ಇದ್ದಾವೆ. ಸೊ ಫ್ರಾಕ್ ಸೆಕ್ಷನ್ ಆ್ಯಂಡ್ ಇಲ್ಲಿ ಬ್ಯಾಗ್ಸ್ ಇದ್ದಾವೆ. ಪ್ರಿಂಟೆಡ್ ಬ್ಯಾಗ್ಸ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇರು ಬರ್ತೀನಿ. ಹಾಂ, ನನ್ನ ಥರ ಇದೆ. ನಿನ್ನಷ್ಟು ಕ್ಯೂಟ್ ಇಲ್ಲ, ನನ್ನಷ್ಟು ಕ್ಯೂಟ್ ಆಗಿದೆ. ಕ್ಯೂಟ್ ಆಗಿಲ್ಲ, ನಾನು ಸಕ್ಕದಾಗಿದ್ದೀನಿ, ಕ್ಯೂಟಿ ಆಗಿಲ್ಲ ಅಷ್ಟೇ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು ನಂದು ವೈಟ್ ಆ್ಯಂಡ್ ಪರ್ಪಲ್ ಕಲರ್ ಸ್ಯಾರಿನ. ಆ ಸ್ಯಾರಿಗೆ ನಾನು ಎಷ್ಟು ಬ್ಯಾಂಗಲ್ ಹುಡ್ಕಿದ್ರು ನನಗೆ ಎಲ್ಲೂ ಸಿಗಲಿಲ್ಲ. ಬಟ್ ನನಗೆ ಇಲ್ಲಿ ಸಿಕ್ತು ಪರ್ಪಲ್ ಕಲರ್. ಸೊ ಹಾಗಾಗಿ ಬ್ಯಾಂಗಲ್ ಬೇಕಂತ ತೊಗೊಂಡೆ. ಆ್ಯಂಡ್ ಈಗೆಲ್ಲ ಟ್ರೆಂಡಿಂಗಲ್ಲಿರೋ ವಾಟರ್ ಡ್ರಾಪ್ ಇಯರಿಂಗ್ಸ್ ಬೇಕಿತ್ತು, ಅದು ಕೂಡ ತೊಗೊಂಡೆ ನಾನಿಲ್ಲಿ. ಎಲ್ಲ ಶಾಪಿಂಗ್ ಮುಗಿಸಿ ಲಾಸ್ಟಿಗೆ ಉಪ್ಪಿನ ಜಾಡಿ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ನೋಡ್ಬೋದು ನೀವು ಇಲ್ಲಿ ಎಷ್ಟು ವೆರೈಟೀಸ್ ಆಗಿದೆ ಆ್ಯಂಡ್ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದೆ. ಸೊ ಅಮ್ಮನ ಇಲ್ಲಿಗೆ ಕರ್ಕೊಂಡು ಬಂದೆ. ಇಲ್ಲಿ ಕಾಣಿಸಿದ್ಯಲ್ಲ ಡಿಸೈನು, ಈ ಡಿಸೈನಲ್ಲಿ ನಮಗೆ ಬೇಕಿತ್ತು ಆ್ಯಕ್ಚುಲಿ. ಬಟ್ ಇದು 2 kg ಹಿಡಿಯೋ ಅಂಥದ್ದು. ನಮಗೆ 1 kg ಹಿಡಿಯೋ ಅಂಥದ್ದು ಜಾಡಿ ಬೇಕಿತ್ತು. 1 kg ಹಿಡಿಯೋ ಅಂಥ ಜಾಡಿನಲ್ಲಿ ಈ ಥರ ಡಿಸೈನ್ ಇದೆ. ಬಟ್ ನಮ್ಗೆ ಆ ಡಿಸೈನ್ ಬೇಡವಾಗಿತ್ತು. ಸೊ ಹಾಗಾಗಿ ಎಲ್ಲ ಚೆಕ್ ಮಾಡ್ತಿದ್ವಿ. ಸೊ ಫೈನಲಾಗಿ ನಮಗೆ ಬೇಕಾಗಿರೋ ಡಿಸೈನಲ್ಲೇ, ಬಟ್ ಬ್ಲೂ ಕಲರ್ ಸಿಗಲಿಲ್ಲ ನಮಗೆ. ನಾವು ತೊಗೊಂಡಿದ್ದು ಸಿಮೆಂಟ್ ಕಲರಲ್ಲಿ, ವೈಟ್ ಮೇಲೆ ಸಿಮೆಂಟ್ ಕಲರಲ್ಲಿ ಗ್ರೇ ಕಲರಲ್ಲಿ ಡಿಸೈನ್ ಮಾಡಿದರು. ಸೊ ಆ ಥರದನ್ನ ತೊಗೊಂಡ್ವಿ. ಅದು ತುಂಬ ಚೆನ್ನಾಗಿದೆ ಅಂತ ನನಗೂ ಕೂಡ ಅನಿಸ್ತು. ಸೊ ಅದನ್ನೇ ತೊಗೊಂಡ್ವಿ. ಅವ್ರು ಹೇಳಿದ ಪ್ರೈಸಿಗಿಂತ ಸ್ವಲ್ಪ ಬಾರ್ಗೇನ್ ಮಾಡಿ ಸ್ವಲ್ಪ ಕಮ್ಮಿನೇ ಕೊಟ್ವಿ. ಇದು ಚಪಾತಿ ಮಾಡೆ, ಇದು ಏನು ಗ್ರಾನೈಟ್ಸ್ ಕಲ್ಲಲ್ಲಿ ಮಾರ್ಬಲ್ ವೈಟ್ ಮಾರ್ಬಲ್ ಗ್ರಾನೈಟ್ ಗ್ರೀನ್ ಬರೋದು. ವೈಟ್ ಬೇಕಾದ್ರೂ ಐತೆ ಗ್ರೀನ್. ಚೆನ್ನಾಗಿದೆ, ಬಟ್ ಜಾಸ್ತಿ ಆಯಿತು ಅಂತ. ನೀವು ನೋಡಿ ನಿಮಗೆ ಯಾವ್ದು ಬೇಕು ಕಮ್ಮಿ ಹಾಕ್ಕೊಡೋಣ. ಹೆಂಗಿದೆ ಅದು? ನೀರು ಥರ ಐತೊಳ್ಳೆ. ಹೇಳಿ, ಏನೋ ಹೇಳ್ತಿದ್ರಿ. ನಾವೇ ಸ್ವಲ್ಪ ಸಪ್ಪೆ ಅಲ್ಲ, ನಾವೇ ಮಾಡ್ಬೋದು. ಚಾಪೆ ಸಾಕು ಚೆನ್ನಾಗಿ ತೆಗೆದು ಡೈಲಾಗ್ ಹೊಡೆಯೋದಷ್ಟೇ. ಮನೇಲಿ ಒಂದ್ಸತಿನೂ ಮಾಡ್ಕೊಡ್ತೀವಿ. ಅಮ್ಮನ ದಿನ ಹೋಟೆಲ್ಗೆ ಅಥವಾ ಎಲ್ಲಿಗೆ ಕರ್ಕೊಂಡೋದ್ರೆ ಹಿಂಗೆ ತಗೋಬಿಟ್ಟು ಆಮೇಲೆ ದೇಸಿ ಮಾಮ್ಸ್ ಆಮೇಲೆ ನಾವೇ ಮನೇಲಿ ಮಾಡ್ಬೋದು ಅಂತ. ಮನೇಲಿ ಕೇಳಿದ್ರೆ ಇದೇನು ಹೋಟೆಲ್ಲ ಅಂತ ಕೇಳೋದು. ನನ್ನ ತಂಗಿಗೆ ಈ 2 ಶರ್ಟ್ಸ್ ಕೂಡ ಇಷ್ಟ ಆಯಿತು, ಪಿಂಕ್ ಕಲರ್ ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಇರೋದು. ಬಟ್ ಯಾವ್ದು ತೊಗೋಬೇಕಂತ ಅವಳು ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾಳೆ. ನನಗೂ 2 ಇಷ್ಟ ಆಯಿತು. ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ನಾನು ಕನ್ಫ್ಯೂಸ್ ಆಗಿದ್ದೆ. ಆ್ಯಂಡ್ ಇದಕ್ಕೂ ಮುಂಚೆ ನಾವು ಇದೇ ಶಾಪಲ್ಲಿ ನಾವು ನೋಡಿ ಹೋಗಿದ್ವಿ ಬ್ಲೂ ಕಲರ್, ಬಟ್ ಅದಿರಲಿಲ್ಲ. ಹಾಗಾಗಿ ನಾವು ಪಿಂಕ್ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಆಕ್ಸಿಡೈಸ್ಡ್ ಜ್ಯುವೆಲ್ರಿ, ಆಕ್ಸಿಡೈಸ್ಡ್ ಬ್ಯಾಂಗಲ್ಸ್, ಇಯರಿಂಗ್ಸು, ನೆಕ್ ಚೈನು ಎಲ್ಲ ಸಿಗುತ್ತೆ. ಬಟ್ ನನಗೆ ಯಾವುದು ಅಷ್ಟು ವಾವ್ ಅಂತ ಇಂಪ್ರೆಸಿವ್ ಅಂತ ಆಗಲಿಲ್ಲ. ಹಾಗಾಗಿ ನಾವು ಮೂವ್ ಆನ್ ಆದ್ವಿ. ಆ್ಯಂಡ್ ಆನ್ ದ ವೇ ಬರ್ತಾ ನಮಗೆ ಒಂದು ಬ್ಯೂಟಿಫುಲ್ ಆಗಿ ಇರೋ ಜೈನ್ ಟೆಂಪಲ್ ಕಾಣಿಸ್ತು. ಈಚೆಯಿಂದನೇ ಇಷ್ಟು ಚೆನ್ನಾಗಿರುವಾಗ ಒಳಗಡೆ ಹೇಗಿರ್ಬೋದು ಅಂತ ನೋಡೋಣ ಅಂತ ಹೋದ್ವಿ. ಒಳಗಡೆನೂ ಮಾತ್ರ ಸಕ್ಕತ್ತಾಗಿದೆ ಟೆಂಪಲು. ತುಂಬ ಪೀಸಾಗಿ ಅನಿಸುತ್ತೆ. ಅಲ್ಲಷ್ಟು ಗಜಿಬಿಜಿ ಗಲಾಟೆ ಇದ್ರೂ ಕೂಡ ಈ ಟೆಂಪಲ್ ಒಳಗೆ ಬಂದಾಗ ಎಷ್ಟು ಪೀಸ್ ಅಂತ ಅನಿಸ್ತು ಅಂದರೆ ಅಷ್ಟು ಸಕ್ಕತ್ತಾಗಿತ್ತು. ನೀವು ಯಾರಾದರೂ ಜಯನಗರ ಕಡೆ ಶಾಪಿಂಗ್ ಬಂದರೆ ಶಾಪಿಂಗ್ ಎಲ್ಲ ಮುಗಿಸಿ ಈ ಟೆಂಪಲ್ನ ವಿಸಿಟ್ ಮಾಡೋದು ಮಾತ್ರ ಮರೀಲೇಬೇಡಿ. ಆ್ಯಂಡ್ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ.